ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಎಲ್ಲರಿಗೂ ಇಷ್ಟವಾಗೋಂಥ ಗೋಧಿ ಹುಗ್ಗಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿರಿ ನೋಡಮ್ಮ ಈ ಗೋಧಿ ಹುಗ್ಗಿ ಮಾಡೋದನ್ನು. ನೋಡಿ ಫ್ರೆಂಡ್ಸ್, ನಾನೀಗ ಗೋಧಿ ಹುಗ್ಗಿ ಮಾಡೋಕ್ಕೆ ಈ ಥರ ಮಾರ್ಕೆಟಲ್ಲಿ ನಮ್ಗೆ ರೆಡಿ ಇರ್ತಕ್ಕಂಥ ಗೋಧಿನೇ ಸಿಗ್ತಾವ. ಇದನ್ನೆಲ್ಲ ಕುಟ್ಟಿ ಸಿಪ್ಪೆ ತೆಗೆದು ಈ ಥರ ಪೀಸ್ ಮಾಡಿಟ್ಟಿರ್ತಾರೆ. ಈ ಥರ ಗೋಧಿನ ತೊಗೊಂಡು ನೀವೇನು ಹುಗ್ಗಿ ಮಾಡ್ತೀನಿ ಅಂದರೆ 2-3 ತಾಸು ನೆನೆ ಇಡ್ಬೇಕು. ಇದನ್ನು ನೆಂದರೆ ಮಾತ್ರ ಜಲ್ದಿ ಕುದೀತವ ಮತ್ತು ಟೇಸ್ಟೂ ಚೆನ್ನಾಗಾಗುತ್ತೆ. ಅದಕ್ಕಂತ ನಾನು ಈಗ ಇವನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ನೆನೆ ಹಾಕ್ತೀನಿ. 3 ತಾಸು ಇವನ್ನ ನೀಟಾಗಿ ನೆನೆಸ್ತೀನಿ. ಈಗ ನಾನು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ನೆನೀತಾವಂತ. ಸ್ವಲ್ಪನೇ ಬಿಸಿ ಮಾಡಿರಿ. ನೋಡಿರಿ, ಈ ಥರ ಕೈ ಇಟ್ಟರೂ ಬಿಸಿ ತಾಗಿರಬಾರ್ದು. ಆ ಥರ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಈಗ ನಾವೇನು ಈ ಗೋಧಿ ಏನು ಇದಾವಲ್ಲ ಇವನ್ನ ಈಗ ಅಳತೆ ಮಾಡಿ ಹಾಕೋಣ. ಅಳತೆ ಮಾಡಿ ಹಾಕೋದ್ರಲ್ಲಿಂದ ನಮಗೆ ಬೆಲ್ಲ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಈಗ ನಾನು ಅಳತೆ ಮಾಡಿ ಹಾಕ್ತೀನಿ. ನಿಮ್ಮ ಮನೇಲಿ ಎಷ್ಟು ಬೇಕು ನೋಡಿಕೊಂಡು ನೀವು ಅಷ್ಟನ್ನು ಹಾಕ್ಕೊಳ್ರಿ. ಈಗ ನೀವು ಈ ಥರ ಒಂದು ಗ್ಲಾಸಲ್ಲಿ ಮಾಡಿದರೆ ಇದನ್ನು 4-5 ಜನ ನಾವು ಊಟ ಮಾಡ್ಬೋದು. ಈಗ ನೋಡಿ, ನಾನು 1 ಗ್ಲಾಸಷ್ಟು ಗೋಧಿನ ಇದರಲ್ಲಿ ನೆನೆ ಹಾಕ್ತೀನಿ. ಈಗ ಇದನ್ನು ಹೀಗೆ 2-3 ತಾಸು ನೆನೆಯೋಕೆ ಬಿಟ್ಬಿಡಂಬ್ರಿ. ನಾ 3 ತಾಸು ಆದಮೇಲೆ ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ಈಗ ಗೋಧಿ 2-3 ಗಂಟೆಗಳ ಕಾಲ ಚೆನ್ನಾಗಿ ನೆಂದವ. ಈ ಥರ ನೀವು ನೆಂದವ ಅಂತ ಗೊತ್ತಾಗೋದು ಹೆಂಗಂದ್ರೆ, ಈ ಥರ ನೀವು ಗೋಧಿನ ತೊಗೊಂಡು ಸ್ವಲ್ಪ ಈ ಥರ ನೀವು ಪ್ರೆಸ್ ಮಾಡಿದರೆ ಹಿಂಗೆ ಆಗಬೇಕು. ಈ ಥರ ಆದಾಗ ಗೋಧಿ ನೆಂದತೆ ಅಂತ ಗೊತ್ತಾಗುತ್ತೆ. ಈ ಥರ ಅಗಲಾಗಿ ಆಗಬೇಕು ಮತ್ತು ಮೆತ್ತಗಿರಬೇಕು. ನೋಡ್ರಿ, ಎಲ್ಲವೂ ಮೆತ್ತಗೆ ಇದ್ದಾವೆ. ಈಗಿದು ಪೂರ್ತಿಯಾಗಿ ನೆಂದೈತೆ. ಈ ನೆಂದಿರೋ ಗೋಧಿನ ನಾನು ಕುಕ್ಕರಲ್ಲಿ ಹಾಕಿ ಕುದಿಸ್ತೀನಿ. ಇವೇ ನೀರನ್ನ ಹಾಕಕ್ಕೆ ಹೋಗ್ಬೇಡ್ರಿ, ಬೇರೆ ನೀರು ಹಾಕೊಂಡ್ರಿ. ಈ ಥರ ಕುಕ್ಕರ್ ಏನಾದರೂ ತೊಗೊಳ್ರಿ, ಇಲ್ಲ ಬೇರೆ ಪಾತ್ರೆ ಎಲ್ಲಾದ್ರೂ ನೀವು ಕುದಿಸ್ಬೋದು. ಈ ಥರ ನೀವೆಲ್ಲ ಗೋಧಿನ ತೆಗೆದು ಈ ಕುಕ್ಕರಲ್ಲಿ ಹಾಕ್ಕೊಳ್ರಿ. ಈ ಗೋಧಿನ ಒಬ್ಬೊಬ್ಬರು ರಾತ್ರಿನೂ ನೆನೆ ಹಾಕಿರ್ತಾರೆ, ಬೇಗ ಆಗುತ್ತಾ ಅಂತೇಳಿ. ರಾತ್ರಿ ನೆನೆ ಹಾಕಿದ್ರೆ ನೀವು ಈ ಹುಗ್ಗಿ ಏನಾದರೂ ಗೋಧಿ ಹುಗ್ಗಿ ಊಟ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಇಲ್ಲ ನಾವು ರಾತ್ರಿ ಟೈಮ್ ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ಹುಳಿ ಅನಿಸುತ್ತೆ. ಅದಕ್ಕಂತಲೇ ನೀವು ಬೆಳಗ್ಗೆ ನೆನೆ ಹಾಕಿ ಮಾಡ್ಕೊಳೋದ್ರಲ್ಲಿಂದ ಹುಳಿ ಆಗಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಬೇಕು, ನಮಗೆ ಟೈಮ್ ಇಲ್ಲ ಅನ್ನೋರು ನೀವು ಬೆಳಗ್ಗೆ ರಾತ್ರಿ ನೆನೆ ಹಾಕಿನೋದ್ರೂ ಮಾಡ್ಕೋಬೋದು. ಸ್ವಲ್ಪ ಹುಳಿ ಅನಿಸುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕಂತ ಬೆಳಗ್ಗೆ ನೆನೆ ಹಾಕಿ ಮಾಡೋದ್ರದ್ದೇ ಚಲೋ ಅದು. ಇದು ಈ ಥರ ಅಷ್ಟು ಗೋಧಿನ ನಾವು ತೆಗೆದು ಈ ಥರ ಕುಕ್ಕರಲ್ಲಿ ಹಾಕ್ಕೊಳ್ರಿ. ಇದಕ್ಕೆ ಈಗ ನಾನು ಈ ಗ್ಲಾಸ್ಲಿಂದ 1 ಗ್ಲಾಸಷ್ಟು ನಾನು ಗೋಧಿ ಹಾಕಿದ್ದೆ. ಇದೇ ಗ್ಲಾಸ್ಲಿಂದ 2 ಗ್ಲಾಸಷ್ಟು ನೀರು ಹಾಕ್ತೀನಿ. ನಾನೀಗ 1 ಗ್ಲಾಸ್ ನೀರು ಹಾಕ್ತೀನಿ ಮತ್ತು ಇನ್ನೂ 1 ಗ್ಲಾಸಷ್ಟು ನೀರು ಹಾಕ್ತೀನಿ. ನಾವು 1 ಗ್ಲಾಸ್ ಗೋಧಿ ಹಾಕಿರೋದಕ್ಕೆ 2 ಗ್ಲಾಸಷ್ಟು ನೀರು ಹಾಕಿ ಕುದಿಸಿದ್ರೆ ಆಯಿತು. ಈಗಿದು ರೆಡಿ ಇದೆ. ಈಗ ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿ ಕುದಿಯೋಕೆ ಇಡೋಣ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕೋದ್ರಲ್ಲಿಂದ ಜಲ್ದಿ ತಳ ಹಿಡಿಯಲ್ಲ, ಅದಕ್ಕಂತ 1 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಹಿಂಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳಂಬ್ರಿ, ಸಾಕು. ಇಷ್ಟೇ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಬಿಡಣ್ರಿ. ಈ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಮೇಲೆ ನೀವು ಒಂದು 4-5 ವಿಸಿಲ್ ಹೊಡಿಸಿದ್ರೆ ಸಾಕು. ಸ್ವಲ್ಪ ಗ್ಯಾಸ್ ಸ್ಲಿಮ್ಮಲ್ಲಿಟ್ಟು ಕುಕ್ಕರ್ ವಿಸಿಲ್ ಹೊಡಿಸ್ರಿ. ಒಂದು 4 ಗ್ಯಾಸ್ ಸ್ಲಿಮ್ಮಲ್ಲಿಟ್ಟರೆ 4 ವಿಸಿಲ್ ಹೊಡಿಸ್ರಿ. ಇಲ್ಲ ಗ್ಯಾಸ್ ನೀವು ಸ್ವಲ್ಪ ಜೋರಿಟ್ಟರೆ 5 ಹೊಡಿಸ್ರಿ. 4 ಹೊಡಿಸಿದ್ರೆ ಚೆನ್ನಾಗಿರುತ್ತೆ. ಗ್ಯಾಸ್ ಸ್ಲಿಮ್ಮಲ್ಲಿಟ್ಟೆ 4 ವಿಸಿಲ್ ಹೊಡಿಸ್ರಿ, ಅಂದರೆ ಚೆನ್ನಾಗಿ ಕುದ್ದಿರುತ್ತೆ ಇದು. ಈಗ ನಾನು ಕುಕ್ಕರ್ ಮೇಲೆ ಇಡ್ತೀನಿ. ಈಗ ನಾನು ಕುಕ್ಕರ್ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಆನ್ ಮಾಡ್ತೀನಿ. ಗ್ಯಾಸ್ ಆನ್ ಮಾಡಿ 4 ವಿಸಿಲ್, ನಾನು ಗ್ಯಾಸ್ ಸ್ಲಿಮ್ಮಲ್ಲಿಟ್ಟೆ 4 ವಿಸಿಲ್ ಹೊಡಿಸ್ತೀನಿ. ಈಗ ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ಹೋಗೈತೆ. ಈಗ ತೆಗಿಯಂಬ್ರಿ ಇದನ್ನು. ನೋಡಿರಿ, ಎಲ್ಲ ನೀಟಾಗಿ ಕುದ್ದತ್ತೆ. ಈಗ ಸ್ಪೂನಿಂದ ಸ್ವಲ್ಪ ನೋಡೋಣ. ಈಗ ನೋಡ್ರಿ, ಮೆತ್ತಗಾಗೈತೆ, ಎಲ್ಲಿನೂ ಗಂಡಿಲ್ಲ.
ನೋಡಿರಿ ಎಷ್ಟು ಮೆತ್ತಗೆ ಕುದ್ದತ್ತಂತ. ಈಗ ಇದನ್ನು ನಾವು ಒಂದು ಬೇರೆ ಪಾತ್ರೆಯಲ್ಲಿ ಹಾಕೊಂಡ್ಬಿಡಮ್ರಿ, ಅಂದ್ರೆ ನಾವು ಬೆಲ್ಲ ಹಾಕಿ ಕುದ್ಸಕ್ಕೆ ನೀಟಾಗಿ ಗಾವಾಗುತ್ತೆ. ನೀವು ಇದನ್ನು ಕುಕ್ಕರಿಗೆ ಹಾಕ್ಲಾರ್ದೆ ಈ ಥರ ಒಂದು ಪಾತ್ರೆಯಲ್ಲಿ ನೀರು ಕಾಸಿ ನಾವು ನೀರು ಬೇಯಿಸಿ ಕುದ್ಮೇಲೆ ಈ ಥರ ಗೋಧಿ ಹಾಕಿ ತಿರುಕೊಂತನೂ ಮಾಡ್ಬೋದು. ಅದಾದರೆ ಸ್ವಲ್ಪ ಟೈಮ್ ಭಾಳ ಹಿಡಿಯುತ್ತೆ, ಇದಾದರೆ ಬೇಗ ಆಗುತ್ತಂತ ಈ ಥರ ಕುಕ್ಕರಲ್ಲಿ ಕುದಿಸ್ಕೊಂಡು ಮಾಡ್ಕೊಳೋದು. ನಾವು ತುಪ್ಪ ಹಾಕಿರೋದ್ರಿಂದ ನೋಡಿರಿ ತಳ ಹತ್ತಿಲ್ಲ. ಈಗ ಈ ಥರ ಪಾತ್ರೆಗೆ ಹಾಕ್ಕೊಂಡಿನಿ. ಈಗ ನಾನು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡಿನಿ. ಈಗ ಬಿಸಿ ಮಾಡಿದರೆ ಇದು ಗಂಟೆಲ್ಲ ನೀಟಾಗಿ ಇದ್ರ ಜೊತೆ ಕಲಿಯುತ್ತೆ ಅಂತ ಅದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಬಿಸಿ ಮಾಡಿ ಇಟ್ಕೊಂಡಿನಿ. ಆ ಬಿಸಿ ಮಾಡಿ ನೀರನ್ನ ಇದಕ್ಕೆ ಹಾಕಿ ಇದನ್ನೆಲ್ಲ ನೀಟಾಗಿ ಈ ಥರ ಸ್ವಲ್ಪ ಸ್ಪೂನ್ಲಿಂದ ಕೈ ಆಡಿಸ್ರಿ. ಅಂದರೆ ಇದು ಗಂಟಿರೋದೆಲ್ಲ ಒಡೆಯುತ್ತಾ, ಒಡೆದು ನೀಟಾಗಿ ಇದು ನೀರು ಜೊತೆನೂ ಬೆರೆಯುತ್ತಾ. ನೋಡಿರಿ ಈಗೆಲ್ಲ ನೀಟಾಗಿ ಅದರಲ್ಲಿ ಗಟ್ಟಿ ಇತ್ತು ಕುಕ್ಕರಲ್ಲಿ. ಈಗ ಇದರಲ್ಲಿ ಹಾಕಿದ್ವಿ, ಬಿಸಿ ನೀರು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಎಲ್ಲದು ನೀಟಾಗಿ ಕಲೀತು ನೋಡಿರಿ. ಈ ಥರ ಈಗಿದು ಇರೋದನ್ನು ಇದಕ್ಕೆ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ರಿ. ಇದು ಭಾಳ ಗಟ್ಟಿ ಅನಿಸುತ್ತೆ. ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಕಾಸಿ ಹಾಕ್ತೀನಿ. ಈಗ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಇದಕ್ಕೆ ಸೇರಿಸ್ತೀನಿ. ನೀವು ಪೂರ್ತಿ ಒಂದು ಗ್ಲಾಸ್ ಹಾಕಿ ಕಾಸಿ ಹಾಕ್ರಿ. ನೀರು ತಣ್ಣೀರು ಹಾಕ್ಬೇಡ್ರಿ, ಆದಷ್ಟು ಸ್ವಲ್ಪ ನೀರನ್ನ ಕಾಸಿನೇ ಹಾಕ್ರಿ. ನೀವು ಈ ಥರ ಒಂದೇ ಪಾತ್ರೆಯಲ್ಲಿ ಕುದಿಸಿದ್ರೆ ನೀವು ಈ ಥರ ಮಾಡೋ ಅವಶ್ಯಕತೆ ಇರಲ್ಲ. ನೀರು ಸ್ವಲ್ಪ ಜಾಸ್ತಿ ಇಟ್ಟು ನೀವು ಈ ಥರ ಮಾಡ್ಕೊಬೋದು. ಈ ಕುಕ್ಕರಲ್ಲಿ ನೀರು ಜಾಸ್ತಿ ಇಟ್ಟರೆ ಮೇಲೆ ಬಂದುಬಿಡ್ತಾವ ಅಂತ ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಹಾಕಿರೋದು. ಈಗ ನೋಡಿರಿ ಈಗೆಲ್ಲ ನೀಟಾಗಿ ಎಲ್ಲದು ಹೊಂದ್ಕೊಂತು. ಈಗ ಇದನ್ನು ನಾನು ಗ್ಯಾಸ್ ಮೇಲೆ ಕುದಿಯೋಕ್ಕಿಡ್ತೀನಿ. ಕುದಿಯೋಕ್ಕಿಟ್ಟು ಇದರಲ್ಲಿ ನೀವು ಬೇಕಂದರೆ ಕಡಲೆಬೇಳೆನೂ ಕುದಿಸಿ ಹಾಕ್ಬೋದು, ಮತ್ತು ಅಕ್ಕಿನೂ. ಈಗ ಅಕ್ಕಿ ಹಾಕ್ಬೇಕಂದ್ರೆ ನಾವು ಗೋಧಿ ಕುದಿಸ್ತಿರ್ತೀವಲ್ಲ ಆವಾಗೇ ನೀವು ಅಕ್ಕಿ ಹಾಕಿನೂ ಕುದಿಸ್ಕೋಬೋದು. ನನಗೀಗ ಅಕ್ಕಿ ಕಡಲೆಬೇಳೆ ಏನೂ ಬೇಡ ಅಂತ ನಾನು ಬರೀ ಗೋಧಿ ಅಷ್ಟೇ ಹಾಕಿನಿ. ಈ ಥರ ಮಾಡಿಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ನೀವು ಕಡಲೆಬೇಳೆ ಹಾಕಿ ಮಾಡ್ಕೊತೀನಂದ್ರೆ ಕಡಲೆಬೇಳೆ ಸಪ್ರೇಟಾಗಿ ಕುದಿಸಿ ಈಗ ನಾವು ಕುದಿಯೋಕೆ ಇಡ್ತಿರ್ತೀವಲ್ಲ ಬೆಲ್ಲ ಹಾಕ್ಬೇಕಂತ ನಾವು ಗ್ಯಾಸ್ ಮ್ಯಾಗೆ ಯಾವಾಗ ಕುದಿಯೋಕೆ ಇಡ್ತೀವಿ ನೋಡಿರಿ, ಆವಾಗ ನೀವು ಕುದಿಸಿರ್ತಕ್ಕಂಥ ಕಡಲೆಬೇಳೆನ ಇದರಲ್ಲಿ ಸೇರಿಸಿ ನೀವು ಎರಡನ್ನೂ ಸೇರಿಸಿ ಕುದಿಯೋಕೆ ಇಡ್ಬೋದು. ಈಗ ನಾನು ಕಡಲೆಬೇಳೆನೂ ಹಾಕ್ತಾಯಿಲ್ಲ, ಬರೀ ಗೋಧಿದಷ್ಟೇ ಮಾಡೋದ್ರಿಂದ ಗೋಧಿ ಅಷ್ಟೇ ಹಾಕೀನಿ. ಈಗ ಇದನ್ನೇ ಗ್ಯಾಸ್ ಮ್ಯಾಗಿಟ್ಟು ಇದರಲ್ಲಿ ಬೆಲ್ಲ ಹಾಕ್ತೀನಿ. ನಾನು ಬೆಲ್ಲ ಹಾಕಿ ಎರಡನ್ನೂ ಕಲಸಿ ಕುದಿಯೋಕೆ ಇಡ್ತೀನಿ. ನಾನು ಈ ಗ್ಲಾಸ್ಲಿಂದ ಒಂದು ಗ್ಲಾಸಷ್ಟು ಗೋಧಿ ತೊಗೊಂಡಿದ್ದೆ. ನಾನು ಈಗ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬೆಲ್ಲನೂ ತೊಗೊಂಡಿನಿ. ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೋಣನ್ರಿ. ಜಾಸ್ತಿ ಅಂದರೆ ನೀವೀಗ ಒಂದು ಗ್ಲಾಸ್ ಹಾಕಿದ್ರಲ್ಲ ಅದಕ್ಕಿಂತ ಮೇಲೆ ಸ್ವಲ್ಪ ಒಂದು 1/4 ಗ್ಲಾಸಷ್ಟು ಬೆಲ್ಲ ಹಾಕೋಣನ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಒಂದು ಗ್ಲಾಸ್ ಹಾಕಿದ್ನಲ್ಲ ಮೇಲೆ ಒಂದಿಷ್ಟು ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಇದನ್ನು ಕಲಿಸ್ಕೊಳಮ್ರಿ. ಬೆಲ್ಲ ಹಾಕಿದ್ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಂಡು ನೀವು ಗ್ಯಾಸ್ ಮ್ಯಾಗಿಟ್ಟರೆ ಇದಾಗೆ ನೀರು ಬಿಡುತ್ತೆ ಬೆಲ್ಲ. ಈಗ ಈ ಥರ ಕಲಸಿ ಈಗ ಗ್ಯಾಸ್ ಮ್ಯಾಗಿಟ್ಟು ಕುದಿಯೋಕ್ಕಿಡಣ್ರಿ. ನೀವು ಒಂದು ವೇಳೆ ಗೋಧಿ ಕುದ್ದಿಲಾರ್ದೇ ನೀವು ಬೆಲ್ಲ ಹಾಕಿದ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಕುದಿಸಿದ್ರೂ ಗೋಧಿ ಕುದಿಯೋದೇ ಇಲ್ಲ. ಅದಕ್ಕಂತ ಪೂರ್ತಿಯಾಗಿ ಗೋಧಿ ಕುದ್ದ ಮೇಲೆ ಬೆಲ್ಲ ಹಾಕ್ರಿ. ಈಗ ನೋಡಿರಿ ಎಲ್ಲ ಕಡೆ ನೀಟಾಗಿ ಕಲಿಸ್ಕೊಂಡಿವಲ್ಲ. ಸ್ವಲ್ಪ ಆದಷ್ಟು ಬೆಲ್ಲ ಚೆನ್ನಾಗಿರೋದೇ ತೊಗೊಳ್ರಿ, ಯಾಕಂದರೆ ಇದರಲ್ಲಿ ಸೋಸಿ ಹಾಕೋಕ್ಕಾಗಲ್ಲ. ನಾವು ಬೆಲ್ಲನ ಕುಟ್ಟಿನೇ ಹಾಕ್ಬೇಕು, ಅದಕ್ಕೆ ಕಸರು ಇರಲಾರ್ದು ಮತ್ತು ಹಳ್ಳಿರಲಾರ್ದು ನೋಡಿ ಬೆಲ್ಲ ತೊಗೊಳ್ರಿ. ಈಗಿದು ನೀಟಾಗಿ ಎಲ್ಲ ಕಡೆ ಸೇರ್ಕೊಂಡತ್ತೆ. ಈಗ ಇದನ್ನು ಗ್ಯಾಸ್ ಮ್ಯಾಗಿಟ್ಟು ಕುದಿಯೋಕ್ಕಿಡಣ್ರಿ. ಈಗ ನಾನು ಗ್ಯಾಸ್ ಹಚ್ಚಿ ಇಟ್ಟೀನಿ. ಈಗಿದು ಸ್ವಲ್ಪ ಪಟ ಪಟ ಅಂತ ಕುದಿಯುತ್ತಾ. ಕುದಿಬೇಕಾದ್ರೆ ನೀವು ಸ್ವಲ್ಪ ದೂರ ಇರ್ರಿ, ಸಿಡಿಯುತ್ತಾ. ನೀವು ಸ್ವಲ್ಪ ಸ್ವಲ್ಪ ಬಿಟ್ಟು ಈ ಥರ ಕೈ ಆಡಿಸ್ತಾ ಇರ್ರಿ, ಇಲ್ಲಾಂದ್ರೆ ತಳ ಹಿಡಿಯುತ್ತಾ. ಈಗಿದು ಸ್ವಲ್ಪ ಕುದೀಲಿ. ಈಗ ನೋಡ್ರಿ ಎಲ್ಲ ಕಡೆ ಹಂಗೆ ಕುದಿಯಕತ್ತೈತೆ. ಈಗ ಈ ಥರ ನೀಟಾಗಿ ಕುದೀತಿರ್ಬೇಕು. ಕುದಿಬೇಕಾದ್ರೆ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರ್ರಿ, ಇಲ್ಲಾಂದ್ರೆ ತಳ ಹಿಡಿಯುತ್ತಾ. ಪೂರ್ತಿ ಬೆಲ್ಲ ನೀಟಾಗಿ ಕರಗತನ ಕುದಿಸ್ಕೊಳ್ರಿ. ನೋಡ್ರಿ ನಾನು ಅಷ್ಟಂದ್ರೂ ಸ್ವಲ್ಪ ತಳ ಹಿಡ್ದದ್ ನೋಡ್ರಿ.
ಸ್ವಲ್ಪ ಹಿಂಗೆ ತಿರುಕೊಂತಾನೆ ಇರ್ರಿ ಆದಷ್ಟು. ನೋಡ್ರಿ ಈಗ ಹುಗ್ಗಿನೂ ಎಷ್ಟು ನೀರಾಯ್ತು. ಈ ಥರ ಬೆಲ್ಲ ಹಾಕಿದ್ಮೇಲೆ ನೀರು ಬಿಡುತ್ತೆ. ಇದು ಇನ್ನೊಂದು ಸ್ವಲ್ಪ ಕುದಿಲಿ. ಇದರಲ್ಲಿ ನಾನೀಗ ಕೊಬ್ಬರಿನ ಹಾಕ್ತೀನಿ. ಒಣ ಕೊಬ್ಬರಿ ತುರಿನ 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಇದಕ್ಕೆ ಸೇರಿಸ್ತೀನಿ. ಆಮೇಲೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಗಸಗಸೆನ ಹುರಿದು ಇದರಲ್ಲಿ ಸೇರಿಸಣ್ರಿ. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದರೆ ಗೋಧಿ ಹುಗ್ಗಿ ರೆಡಿ ಆಯಿತು. ಇದನ್ನು ಎಲ್ಲ ಪೂಜೆಗಳದ್ರಾಗ ಮತ್ತು ಮದುವೆಯಾಗ ಎಲ್ಲ ಜಾಸ್ತಿ ಮಾಡ್ತಾರೆ. ದೇವರ ನೈವೇದ್ಯಕ್ಕೆ ಸಮಯದಲ್ಲಿ ಬಳಸ್ತಾರೆ ಗೋಧಿ ಹುಗ್ಗಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಭಾಳ ಫೇಮಸ್ಸು. ನೋಡ್ರಿ ಈಗ ಹುಗ್ಗಿ ರೆಡಿ ಆಯಿತು. ಇದು ಒಂದು 5 ನಿಮಿಷ ಕುದಿಸಿದ್ರೆ ಮುಗೀತು. ಇದಕ್ಕೆ ನಾನೀಗ ಸೈಡಿಗೆ ಒಗ್ಗರಣೆ ಹಾಕ್ತೀನಿ ಇದರಲ್ಲಿ. ಈಗ ನಾನು ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಸೇರಿಸ್ತೀನಿ. ಗೋಡಂಬಿ ದ್ರಾಕ್ಷಿ ಮತ್ತು ಕಸಕಸಿ ಹಾಕ್ತೀನಿ. ಸ್ವಲ್ಪ ಮೇಲೆ ಏಲಕ್ಕಿ ಪುಡಿ ಉದುರಿಸಿದ್ರೆ ಆಯಿತು. ನೋಡ್ರಿ ಈ ಥರ ಆದರೆ ಹುಗ್ಗಿ ರೆಡಿ ಆಯಿತು, ಗೋಧಿ ಹುಗ್ಗಿ. ಈಗ ನೀವು ಗ್ಯಾಸ್ ಬಂದ್ ಮಾಡಿ ಇಟ್ಟರೆ ಆಯಿತು. ನಾನು ಸ್ವಲ್ಪ ಏಲಕ್ಕಿ ಪುಡಿನ ಉದುರಿಸ್ತೀನಿ. ಸ್ವಲ್ಪ ಈಗ ಏಲಕ್ಕಿ ಪುಡಿನ ಉದುರಿಸ್ತೀನಿ. ಈಗ ಗೋಧಿ ಹುಗ್ಗಿ ರೆಡಿ ಆಯಿತು ನೋಡ್ರಿ. ಈ ಥರ ಮಾಡಿಕೊಂಡ್ರೆ ನೀವು ಗೋಧಿ ಹುಗ್ಗಿ ರೆಡಿ. ಈಗ ಇದನ್ನು ನೀವೊಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಆಯಿತು. ಈ ಗೋಧಿ ಹುಗ್ಗಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.